ನಮಸ್ಕಾರ ಸಮುದಾಯ ಟಿವಿಯ ವೀಕ್ಷಕರೇ, ಇಂದು ಗಾಂಧಿ ಭವನದ ಮಹಾದೇವ ಸಭಾಂಗಣದಲ್ಲಿ ಕರ್ನಾಟಕ ಮಾದರ ಮಹಾಸಂಘದ ಸದಸ್ಯತ್ವ ಅಭಿಯಾನ ಸಭೆಯನ್ನು ಅತ್ಯಂತ ಮಹತ್ವಪೂರ್ಣವಾಗಿ ಬಹಳ ವಿಶೇಷವಾಗಿ ಮಾಡಲಾಗಿದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರದ ಘನತೆವೆತ್ತ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರು, ನಮ್ಮೆಲ್ಲರ ಅಚ್ಚುಮೆಚ್ಚು ನಾಯಕರಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪರವರು, ಹಾಗೆ ಬಹಳಷ್ಟು ಗಣ್ಯರು, ಸಮಾಜ ಸೇವಕರು ಹಾಗೂ ಯುವಕರನ್ನು ಒಗ್ಗೂಡಿಸಿಕೊಂಡು ಈ ಕಾರ್ಯಕ್ರಮ ಮಾಡಿದ್ದಾರೆ. ಅವ್ರ ಬಗ್ಗೆ ನಾವು ಪ್ರತಿ ಬಾರಿಯೂ ಕೂಡ ವಿಷಯಗಳನ್ನು ತೋರಿಸೋದಕ್ಕೆ ನಮ್ಮ ವೀಕ್ಷಕರು ಯಾಕೆ ಹಾತೊಡ್ತೀವಿ ಅಂದರೆ, ಸಮಾಜದ ಪರವಾಗಿ ಧ್ವನಿ ಎತ್ತುತ್ತಾ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ. ಈಗಲೂ ಕೂಡ ಬಹಳಷ್ಟು ಜನ ಹೇಳಿದ್ರು, ನೀವು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ. ಆದರೂ ಕೂಡ ಅವ್ರು ಮೌನವಾಗಿದ್ದು. ಯಾಕೆಂದರೆ ಅಧಿಕಾರನ ಆಶಿಸಿ ಮಾಡ್ತಾ ಇಲ್ಲ, ಸಮುದಾಯ ಏಳಿಗೆಗೋಸ್ಕರ ಮಾಡ್ತಾ ಇದ್ದಾರೆ. ಸರಳ ಜೀವಿ ಸಜ್ಜನ. ಬನ್ನಿ ಅವ್ರನ್ನ ಮಾತನಾಡಿಸಿ ಈ ಕಾರ್ಯಕ್ರಮದ ಒಂದೆರಡು ವಿಷಯಗಳನ್ನು ಹಂಚ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್, ಮಾದಾರ ಮಹಾಸಭಾ ಕಾರ್ಯಕ್ರಮ ಈ ದಿನ ಬಹಳ ಯಶಸ್ವಿಯಾಗಿದೆ. ನಾವು ಜಿಲ್ಲಾ ಮಟ್ಟ ಮತ್ತು ತಾಲೂಕು ಮಟ್ಟದಲ್ಲಿ ಈ ಸಭೆಗಳನ್ನು, ಸಮಿತಿಗಳನ್ನು ರಚನೆ ಮಾಡೋದು ಮತ್ತು ಮೆಂಬರ್ಶಿಪ್ ನೋಂದಾವಣೆ 1 ತಿಂಗಳೊಳಗಡೆ ಪೂರ್ತಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಇನ್ನೂ ಕೆಲವರು ಬರಬೇಕಾಯಿತು. ಇವತ್ತು ನಮ್ಮ ಮಾಜಿ ಕೇಂದ್ರ ಸಚಿವರು ನಾರಾಯಣಸ್ವಾಮಿಯವರು, ಇಲ್ಲಿ ನಮ್ಮ ಹಿರಿಯರಾದ ಆಂಜನೇಯವರು, ಚಂದ್ರಪ್ಪ, ಹನುಮಂತಯ್ಯ, ತಿಮ್ಮರಾಯಪ್ಪ ಮತ್ತು ಎಲ್ಲ ಮುಖಂಡರುಗಳು, ವಿಶೇಷವಾಗಿ ಸಂಘ ಸಂಸ್ಥೆಗಳ, ಹೋರಾಟ ಸಂಸ್ಥೆಗಳ ಎಲ್ಲ ಮುಖಂಡರು ಕೂಡ ಭಾಗವಹಿಸಿದ್ದರು. ಮಾಜಿ ಶಾಸಕರಾದಂಥ ಇವರು ನಮ್ಮ ತುಮಕೂರು ಗಂಗನಮಯ್ಯ ಅವರು ಕೂಡ ಬಂದಿದ್ದರು. ಸಾಕಷ್ಟು ಜನ ಭಾಗವಹಿಸಿದರು. ಉದ್ದೇಶ ಏನಂದರೆ, ಶೋಷಿತ ವರ್ಗರಲ್ಲಿ ಶೋಷಿತರಾಗಿದ್ದಾರೆ, ಈ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು. ನಾವು ಹಾಸ್ಟೆಲ್ ಫೆಸಿಲಿಟಿ ಸ್ವಂತ ಮಾಡಿ ಅವ್ರಿಗೆ ಒಳ್ಳೆ ಕಾನ್ವೆಂಟ್, ಒಳ್ಳೆ ಕೋಚಿಂಗ್ ಸೆಂಟರ್ ಸೇರಿ IAS, IAS, KS ಇವೆಲ್ಲ ಮಾಡೋದಕ್ಕೆ ಒಂದು ಯೋಜನೆಯನ್ನು ರೂಪಿಸ್ಕೋಬೇಕು. ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ನಮ್ಮ ಸಮಾಜಿಗೆ ಏನಾದರೂ ತೊಂದರೆ ಆದರೆ ಧ್ವನಿ ಎತ್ತೋದಕ್ಕೆ ಕಮಿಟಿ ಸಿದ್ಧವಿರಬೇಕು ಅನ್ನೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೇವೆ. ಆದ್ದರಿಂದ ಒಗ್ಗಟ್ಟಾಗಿದ್ದರೆ ಪಕ್ಷಾತೀತವಾಗಿ ನಾವು ಮಾಡ್ತಾಯಿದ್ದೀವಿ. ಇದರಲ್ಲಿ ಪಕ್ಷ ಇಲ್ಲ, ಸಮಾಜ ಅಷ್ಟೇ. ಎಲ್ಲರೂ ಸೇರ್ಕೊಂಡು ಮಾಡ್ತಾಯಿದ್ದೀವಿ. ಎಲ್ಲರೂ ಸಹಕರಿಸಿದ್ದಾರೆ. ಜೊತೆಗೆ ಕಾರಜೋಳ ಅವರು ಮತ್ತು ಜಿಗಜಿಣಿಯವರು ಕೂಡ ಬೇರೆ ಕಾರ್ಯಕ್ರಮ ಇದ್ದಿದ್ದರಿಂದ ಇವತ್ತು ಬಂದಿಲ್ಲ. ನೆಕ್ಸ್ಟ್ ಮೀಟಿಂಗ್ ಅವರು ಬರ್ತಾರೆ. ಮೂಲ ಉದ್ದೇಶ ಈ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ದುಡಿಯೋದೇ ಮೂಲ ಉದ್ದೇಶ.